ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಯಾರು ಮುಖ್ಯಮಂತ್ರಿ ಆದರೂ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ. ಒಬ್ಬ ಭ್ರಷ್ಟನ ಬದಲಿಗೆ ಇನ್ನೊಬ್ಬ ಭ್ರಷ್ಟ ಬಂದರೆ ರಾಜ್ಯಕ್ಕೆ ಒಳ್ಳೆಯದಾಗೋಕ್ಕೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ಸೇ ಭ್ರಷ್ಟ ಸರ್ಕಾರ, ಕಾಂಗ್ರೆಸ್ಸೇ ಹೋಗಬೇಕು, ಆವಾಗ ಒಳ್ಳೆಯದಾಗುತ್ತೆ. ಕಾಂಗ್ರೆಸ್ಸೇ ರಾಜ್ಯದಿಂದ ಹೋಗೋದು ಅದು ಕ್ರಾಂತಿಯ ಲಕ್ಷಣ. ಅಲ್ಲಿವರೆಗೂ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ನಿರೀಕ್ಷೆ ನೀವ್ಯಾರು ಇಟ್ಕೊಂಬೇಡಿ. ಏನ್ರ ನಿಮ್ಮ ಸೀಟಿ ಬೆಳಗಿನ ಎದ್ಬಿಟ್ಟೈತಿ? ಅದು ದಿನ 5 ಗಂಟೆಗೆ ಎದ್ದು ಜಾಗಿಂಗು ವಾಕಿಂಗು ಮಾಡ್ಬಿಟ್ಟು ಯೋಗಾಸನ ಎಲ್ಲ ಮಾಡ್ತದೆ ಕಣೆ. ಅದ್ರ ಫಿಟ್ನೆಸ್ ನೋಡ್ತಾ ಇದ್ರೆ ಯೋಗಾಸನ ಎಲ್ಲ ಚೆನ್ನಾಗಿ ಮಾಡ್ತದೆ ಅನ್ನಿಸ್ತದೆ ಕಣ್ಲೆ. ಈಗೇನ್ ಹೇಳಕ್ ಬಂದೈತ್ಲ? ಬಿಜೆಪಿ ಬಲ್ಲವ ಸಿದ್ದಣ್ಣ ಇಳಿತದೆ ಅಂತ ಬಡ್ಕಂತ ಇದ್ರೆ ಸೀಟಿ ಬೇರೆನೆ ಹೇಳ್ತೈತೆ ಕಣೆ. ಇದ್ರ ಪ್ರಕಾರ ಬರೀ ಸಿದ್ದಣ್ಣ ಹೇಳಿದ್ರೆ ಸಾಕಾಗೋದಿಲ್ವಂತೆ, ಕಾಂಗ್ರೆಸ್ ಇಳಿದು ಅಧಿಕಾರ ಬಿಟ್ಟೋಗ್ಬೇಕಂತ ಕಣೆ. ಬಿಜೆಪಿಯ ಪ್ರಕಾರ ಕಾಂಗ್ರೆಸ್ ಬರೀ ಅಧಿಕಾರ ಬಿಟ್ಟು ಹೋಗೋದಲ್ಲ ಕಣ್ಲ, ಅವು ದೇಶನೇ ಬಿಟ್ಟು ಹೋಗ್ಬೇಕು ಅಂತವಿ. ಡೌಟ್ ಇದ್ರೆ ಬಿಜೆಪಿ ಕಾರ್ಯಕರ್ತನ ಕೇಳ್ಕೊಂಬಂದ್ಬಿಡ್ಲೆ. ಅಯ್ಯ, ಇಲ್ಲಿ ಲೀಡರ್ಗಳು ಮಾತಾಡ್ಸಕ್ಕೆ ಟೈಮ್ ಇಲ್ಲ, ಅಂತದ್ರಲ್ಲಿ ಕಾರ್ಯಕರ್ತರನ್ನ ಎಲ್ಲಿ ಮಾತಾಡ್ಸಕ್ಕಾಯ್ತದ ಹೇಳು? ಈಗ ಸೀಟಿ ಹೇಳ್ತಾ ಇರೋ ಮ್ಯಾಟ್ರಿಗೆ ಏನ್ ಹೇಳ್ತೀಯ ಹೇಳು? ಸೀಟಿಗೆ ಏನ್ಲ ಹೇಳಕ್ಕಾಯ್ತದೆ? ಅದ್ ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಅಲ್ಲಿ ಅಶೋಕ್ ಏನೋ ಹೇಳ್ತೈತೆ ನೋಡ್ಲೆ. ಅಣ್ಣ ಅಶೋಕಣ್ಣ ಏನ್ ಹೇಳಪ್ಪ ಲೈ, ಆದ್ರೂ ಮೈಕ್ ಆನ್ ಮಾಡಿರಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಸಿದ್ದಣ್ಣನ ಅಧಿಕಾರ ನವೆಂಬರ್ ಇಂದ ಹಿಡಿದು ಡಿಸೆಂಬರ್ ಒಳಗೆ ಮುಗಿತದಂತೆ ಕಣೆ. ಸಿದ್ದಣ್ಣ ದಸರಾ ಹಬ್ಬನೇ ಮಾಡೋದಿಲ್ಲ ಅಂತಿತ್ತು, ಈಗ 2 ತಿಂಗಳು ಮುಂದೆ ಕಾಯ್ಕವೇನ್ಲ? ಅದು ಯಾವಾಗನ ಅಧಿಕಾರ ಬಿಡ್ಲಿ, ಆ ಕಡೆ ಸೆಂಟ್ರಲ್ ಗೌರ್ಮೆಂಟ್ ನಾವು ಆದಾಯನ ಬಕೆಟ್ ಅಲ್ಲಿ ತುಂಬಿಸ್ಕೊಂಡು ಹೋಗಿ ಅನುದಾಯನ ಬಟ್ಟಲ್ ಕೊಟ್ಟು ಕಳ್ಸವ್ರಿ. ಅದರ ಬಗ್ಗೆ ಯಾವುದಕ್ಕೂ ಟೆನ್ಷನ್ ಇಲ್ವಂತೇನ್ಲ? ಸೆಂಟ್ರಲ್ ನಾವು ಚೆನ್ನಾಗಿ ಅನುದಾನ ಕೊಡಬೇಕು ಅಂದ್ರೆ ರಾಜ್ಯದಲ್ಲವೇ ಬಿಜೆಪಿನೇ ಅಧಿಕಾರಕ್ಕೆ ತರಬೇಕಂತ ಕಣೆ. ಲೇ, ಬೊಮ್ಮಾಯಿ CM ಆಗಿದ್ದಾಗ ಅನುದಾನದಲ್ಲಿ ರಾಜ್ಯನೇ ಮುಚ್ಚೋಗಿತ್ತಲ್ವೇನ್ಲ? ಆ ಕಡೆ ಪಕ್ಕದ ರಾಜ್ಯ ತಮಿಳ್ನಾಡಲ್ಲಿ ಒಬ್ನು ಬಿಜೆಪಿ MP ಆದ್ರೂ ಕರ್ನಾಟಕಕ್ಕಿಂತ ಜಾಸ್ತಿ ಅನುದಾನ ಕಿತ್ಕೊಂಡ್ ಬಂದವಿ. ಕರ್ನಾಟಕದ MP ಏನ್ ಮಾಡ್ತಾವಂತಲ? ಕರ್ನಾಟಕದ MP ಡೆಲ್ಲಿ ಕಡೆ ತಲೆ ಯಾಕೆ ಕೂಡ ಮಲಗಬೇಡಿ ಅಂದೈತಂತ ಕಣ ಮೋದಿ. ಅದು ಅಲ್ದೆಯ ನಮ್ಗೆ ಯಾಕೆ ಅನುದಾನ? ನೀವು ಅನುದಾನ ಕೊಟ್ರೆ ಸಿದ್ದಣ್ಣ ಅದನ್ನ ಗ್ಯಾರಂಟಿಗೆ ಬಳಸ್ಕೊಂಡ್ಬಿಡ್ತದೆ ಅಂತವ ಹೇಳ್ಕೊಂಡು ಓಡಾಡ್ತಾವಂತೆ. ಇವಕ್ಕಿಂತ ರಾಜ್ಯ ದ್ರೋಹಿಗಳು ಬೇಕೆಲ್ಲ ಹೋಗಿಲ್ಲ ಮಕ್ಕಿ. ಈಗೇನ್ ಮಾಡ್ತದ್ಲ ಸಿದ್ದಣ್ಣ? ಏನ್ ಮಾಡ್ತಾವಂತಲ ಆಡಳಿತ ಪಕ್ಷದವು? GST 2017 ಜಾರಿ ಬಂತು. ರ್ಯಾಷನಲೈಸ್ 8 ವರ್ಷಗಳ ಮೇಲೆ ರ್ಯಾಷನಲೈಸ್ ಮಾಡಿದ್ದೀವಿ ಅಂತ 8 ವರ್ಷ ತೆರಿಗೆ ತಗೊಂಡ್ರಲ್ಲ, ಅದು ವಾಪಸ್ ಕೊಡ್ತಾರ? ಬೆನಿಫಿಟ್ಗಳದೇನು ಇದರಲ್ಲಿ? ನಾವು ಸರಳೀಕರಣ ಮಾಡಿದ್ದೀವಿ, ರ್ಯಾಷನಲೈಸ್ ಮಾಡಿದ್ದೀವಿ, ತೆಗೆದಾಕಿದ್ದೀವಿ ಅಂತಂತಂದರೆ ಇದು ನ್ಯಾಯನಾ? ಮತ್ತು ಇದರಲ್ಲಿ ಬೆನಿಫಿಟ್ಗಳ ಅಂಥದ್ದು ಏನಿದೆ? 8 ವರ್ಷ ವಸೂಲು ಮಾಡಿದ್ದಾರೆ. ಕೋರ್ಟಿಗೆ ಹೋಗಿ ನ್ಯಾಯ ತಗೊಂಬೇಕು ಅಂದ್ರಿ ಇನ್ನೇನು ಮಾಡಕ್ಕಾಯ್ತದ್ಲ? ನಮ್ಮ MP ಊದ್ಗಡ್ಡಿ ಕರ್ಪೂರ ಹಚ್ಚಿ ಆರ್ತಿ ಬೆಳಗನ ನಡಿಯಪ್ಪ. ಶಿವನಿ ಶಂಭುಲಿಂಗ.